ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರೆದಿರುವ ಪರಾಶರ ಗೀತೆಯಲ್ಲಿ ತನ್ನ ಶಕ್ತಿಗೂ ಸಂಪತ್ತಿಗೂ ಅನುಸಾರವಾಗಿ ಧರ್ಮವನ್ನು ಆಚರಿಸುವುದು ಶ್ರೇಯಸ್ಕರವೆಂಬುದನ್ನು ತಿಳಿಸಿದುದು ಎಂಬ 298ನೆಯ ಅಧ್ಯಾಯಕ್ಕೆ ಸ್ವಾಗತ. ಪರಾಶರರು ಜನಕ ಮಹಾರಾಜನನ್ನು ಕುರಿತು ಹೇಳುತ್ತಿರುವರು. ಓ ಜನಕ, ಲೋಕದಲ್ಲಿ ಯಾರು ಯಾರಿಗೆ ಉಪಕರಿಸುವರು, ಯಾರು ಯಾರಿಗೆ ಏನನ್ನು ತಾನೇ ಕೊಡುವರು, ಅದೊಂದು ಇಲ್ಲ. ಪ್ರತಿ ಮನುಷ್ಯನು ತನಗಾಗಿಯೇ ಎಲ್ಲವನ್ನೂ ಮಾಡುವನೆಂದು ತಿಳಿ. ಮನುಷ್ಯನು ಪರೋಪಕಾರ ದಾನ ಧರ್ಮಗಳನ್ನು ಮಾಡುವುದು ಸ್ವಪ್ರಯೋಜನಕ್ಕಾಗಿಯೇ. ಮನುಷ್ಯನು ಇತರರು ತನ್ನನ್ನು ಪ್ರೀತಿಸುವವರೆಗೆ ತಾನು ಅವರನ್ನು ಆದರಿಸುವನು. ಹೆತ್ತ ತಂದೆ ತಾಯಿಗಳಾಗಲಿ ಒಡ ಹುಟ್ಟಿದ ಸಹೋದರರಾಗಲಿ ತಮ್ಮಲ್ಲಿ ಅವರು ಪ್ರೀತಿಯನ್ನು ತೋರಿಸುವವರೆಗೆ ಅವರನ್ನು ಆದರಿಸುತ್ತಾ ಆ ಪ್ರೀತಿಯು ಸಡಿಲವಾದುದನ್ನು ಕಂಡೊಡನೆ ತೊಲಗಿಸಿ ಬಿಡುವನು. ಇತರರ ವಿಷಯದಲ್ಲಿ ಹೇಳಬೇಕಾದುದೇನು? ಉತ್ತಮನಿಗೆ ದಾನ ಕೊಡುವುದು ಅಂತಹವನಿಂದ ಪ್ರತಿಗ್ರಹಿಸುವುದು ಸಮಾನವೇ. ಆದರೆ ಎರಡರಲ್ಲಿ ಪ್ರತಿಗ್ರಹಕ್ಕಿಂತಲೂ ದಾನವೇ ಪ್ರಶಸ್ತವೆನಿಸುವುದು. ನ್ಯಾಯದಿಂದ ಸಂಪಾದಿಸಿ ನ್ಯಾಯದಿಂದಲೇ ವೃದ್ಧಿಗೊಳಿಸಬೇಕು. ಅದನ್ನು ಧರ್ಮ ಕಾರ್ಯಕ್ಕಾಗಿ ಭದ್ರವಾಗಿ ರಕ್ಷಿಸಿಡಬೇಕು. ಧರ್ಮಾರ್ಥಿಯಾದವನು ಕ್ರೂರ ವೃತ್ತಿಯಿಂದ ಧನವನ್ನು ಅರ್ಜಿಸಬಾರದು. ಧನ ಸಂಗ್ರಹವನ್ನೇ ಮುಖ್ಯವಾಗಿಟ್ಟುಕೊಳ್ಳದೆ ತನ್ನ ಶಕ್ತ್ಯಾನುಸಾರವಾಗಿ ಸಮಸ್ತ ಕಾರ್ಯಗಳನ್ನು ನಡೆಸುತ್ತಿರಬೇಕು. ಬಾಯಾರಿ ಬಂದ ಅತಿಥಿಗೆ ಬಿಸಿ ನೀರನ್ನು, ಕಿಣೆಗೆ ತಣ್ಣೀರನ್ನು ಶ್ರದ್ಧೆಯಿಂದ ಒದಗಿಸಿಕೊಟ್ಟವನಿಗೆ, ಹಸಿದು ಬಂದವನಿಗೆ ಅನ್ನದಾನ ಮಾಡಿದ ಫಲವುಂಟೆಂದು ಹೇಳುವರು. ಹಿಂದೆ ಮಹಾತ್ಮನಾದ ರಂತಿದೇವನು ತನ್ನಲ್ಲಿ ಬಂದ ಮಹರ್ಷಿಗಳಿಗೆ ಎಲೆ, ಕಾಯಿ, ಗಡ್ಡೆ ಗೆಣಸುಗಳನ್ನು ಮಾತ್ರ ತನ್ನ ಶಕ್ತ್ಯಾನುಸಾರವಾಗಿ ಕೊಟ್ಟು ಸತ್ಕರಿಸಿ ಉತ್ತಮ ಸಿದ್ಧಿಯನ್ನು ಪಡೆದನು. ಶಿಬಿಯ ಮಗನಾದ ಶೈಬ್ಯನು ಫಲಪತ್ರಗಳಿಂದಲೇ ಸೂರ್ಯನನ್ನು ತೃಪ್ತಿಗೊಳಿಸಿ ಅವನಿಂದ ಉತ್ತಮ ಗತಿಯನ್ನು ಪಡೆದನು. ಲೋಕದಲ್ಲಿ ಮನುಷ್ಯನು ಹುಟ್ಟುವಾಗಲೇ ದೇವತೆಗಳಿಗೂ ಅತಿಥಿಗಳಿಗೂ ಭೃತ್ಯರಿಗೂ ಪಿತೃಗಳಿಗೂ ತನಗೂ ಋಣಿಯಾಗಿಯೇ ಹುಟ್ಟುವನು. ಅವನು ಹುಟ್ಟಿದ ಮೇಲೆ 5 ಋಣಗಳನ್ನು ತೀರಿಸಬೇಕು. ಅಧ್ಯಯನದಿಂದ ಋಷಿಗಳ ಋಣವನ್ನು, ಯಜ್ಞ ಕರ್ಮಗಳಿಂದ ದೇವತೆಗಳ ಋಣವನ್ನು, ಶ್ರಾದ್ದ ದಾನಾದಿಗಳಿಂದ ಪಿತೃ ಋಣವನ್ನು, ಇತರರ ಸತ್ಕಾರದಿಂದ ಅತಿಥಿಗಳ ಋಣವನ್ನು, ಶಾಸ್ತ್ರ ಶ್ರವಣ ಮನನಗಳಿಂದಲೂ ಯಜ್ಞಶೇಷವನ್ನು ಭುಜಿಸುವುದರಿಂದಲೂ ತನ್ನ ದೇಹವನ್ನು ಪೋಷಿಸುವುದರಿಂದಲೂ ತನ್ನ ಋಣವನ್ನು ತೀರಿಸಿ ಈ 5 ವಿಧದಿಂದ ಋಣಮುಕ್ತನಾಗುವನು. ಭೃತ್ಯರಿಗೆ ನಡೆಸಬೇಕಾದ ಕಾರ್ಯಗಳನ್ನು ನಡೆಸಿ ಅವರಲ್ಲಿ ಋಣಮುಕ್ತನಾಗಬೇಕು. ಮನುಷ್ಯನು ಧನಹೀನನಾಗಿದ್ದರೂ ಸ್ವಪ್ರಯತ್ನದಿಂದ ಸಿದ್ಧಿಯನ್ನು ಹೊಂದಬಹುದು. ಮಹರ್ಷಿಗಳು ಅಗ್ನಿಹೋತ್ರವನ್ನು ನಡೆಸುವುದರಿಂದ ಸಿದ್ಧಿ ಹೊಂದುವರು. ರುಚೀಕನ ಮಗನು ವಿಶ್ವಾಮಿತ್ರನಲ್ಲಿ ಪುತ್ರತ್ವವನ್ನು ಹೊಂದಿದನು. ಹೇಗೆಂದರೆ ನರಬಲಿಗಾಗಿ ಸಾಗಿಸಲ್ಪಡುತ್ತಿದ್ದ ಅವನು ವಿಶ್ವಾಮಿತ್ರನು ಹೇಳಿಕೊಟ್ಟ ರುಕ್ಕುಗಳಿಂದ ದೇವತೆಗಳನ್ನು ಸ್ತುತಿಸಿ ಸಿದ್ಧಿಯನ್ನು ಹೊಂದಿದನು. ಉಷನಸ್ಸು ಮಹೇಶ್ವರನನ್ನು ಪ್ರಸನ್ನನನ್ನಾಗಿ ಮಾಡಿ ಶುಕ್ರನೆಂಬ ಹೆಸರನ್ನು ಪಡೆದನು. ಅವನು ಉಮಾದೇವಿಯನ್ನು ಸ್ತೋತ್ರ ಮಾಡಿ ಅದರಿಂದ ಆಕಾಶದಲ್ಲಿ ತೇಜೋಮಯನಾಗಿ ಬೆಳಗುವನು. ಹಸಿತ ದೇವನನು, ನಾರದ ಪರ್ವತರು, ಕಕ್ಷಿವಂತನು, ಜಮದಗ್ನಿ ರಾಮನು, ತಾಂಡ್ಯನು, ವಸಿಷ್ಠನು, ಜಮದಗ್ನಿ ವಿಶ್ವಾಮಿತ್ರನು, ಅತ್ರಿ ಭರದ್ವಾಜನು, ಹರಿಶ್ಮಶ್ರು, ಕುಂಠಧಾರನು, ಶ್ರುತಶ್ರವನು ಈ ಮೊದಲಾದ ಮಹರ್ಷಿಗಳೆಲ್ಲ ಸಮಾಹಿತರಾಗಿ ರುಕ್ಕುಗಳಿಂದ ವಿಷ್ಣುವನ್ನು ಸ್ತುತಿಸಿ ಆತನ ಅನುಗ್ರಹದಿಂದ ಸಿದ್ಧಿಯನ್ನು ಹೊಂದಿದರು. ತಪಸ್ಸಿದ್ಧರಾದ ಮಹರ್ಷಿಗಳಾದರೂ ಆ ಭಗವಂತನ ಸ್ತೋತ್ರದಿಂದಲೇ ಪ್ರಾಶಸ್ತ್ಯವನ್ನು ಹೊಂದಿರುವರು. ಅಷ್ಟೇಕೆ ಆ ಭಗವದ್ ಅನುಗ್ರಹದಿಂದ ಅನರ್ಹರು ಅರ್ಹರಾಗುವರು. ಲೋಕದಲ್ಲಿ ನಿಂದಾರ್ಹವಾದ ಕರ್ಮವನ್ನು ಮಾಡಿ ಯಾವನು ವೃದ್ಧಿಗೆ ಬರಲಾರನು. ಧರ್ಮಾರ್ಜಿತವಾದ ಧನವೇ ನಿಜವಾದ ಧನವು. ಅಧರ್ಮದಿಂದ ಬೆಳೆಸಿದ ಧನವನ್ನು ಸುಡಬೇಕು. ಧನಾಕಾಂಕ್ಷೆಯಿಂದ ಧರ್ಮಕ್ಕೆ ಲೋಪವನ್ನು ತರಬಾರದು. ಅಹಿತಾಗ್ನಿಯಾದವನು, ಧರ್ಮರತನಾದವನು ಪುಣ್ಯಶಾಲಿಗಳಲ್ಲಿ ಉತ್ತಮನು. ವೇದಗಳೆಲ್ಲ 3 ಅಗ್ನಿಗಳಲ್ಲಿ ನೆಲೆಗೊಂಡಿರುವವು. ಕರ್ಮ ಲೋಪವಿಲ್ಲದೆ ನಡೆಯತಕ್ಕ ಬ್ರಾಹ್ಮಣನೇ ಅಹಿತಾಗ್ನಿ ಎನಿಸುವನು. ಕರ್ಮ ಲೋಪವುಳ್ಳ ಅಗ್ನಿಹೋತ್ರವನ್ನು ನಡೆಸುವುದಕ್ಕಿಂತಲೂ ಆ ಅಗ್ನಿಹೋತ್ರವು ಇಲ್ಲದಿರುವುದೇ ಮೇಲು. ಅಗ್ನಿ, ಹೆತ್ತ ತಂದೆ, ತಾಯಿ, ಗುರು ಇವರ ವಿಷಯದಲ್ಲಿ ಬಹಳ ವಿನಯದಿಂದ ನಡೆದು ಸೇವೆ ಮಾಡಬೇಕು. ಮನುಷ್ಯನು ಗರ್ವವನ್ನು ಬಿಡಬೇಕು. ವೃದ್ಧರನ್ನು ಸೇವಿಸಬೇಕು. ವಿದ್ಯೆಯನ್ನು ಓದಬೇಕು.
ಕಾಮರಹಿತನಾಗಿ ಸಮಸ್ತ ಭೂತಗಳನ್ನು ಸಮವಾಗಿ ನೋಡುತ್ತಾ ಧನದಲ್ಲಿ ವಿರಕ್ತನಾಗಿ ಧರ್ಮಾಸಕ್ತನಾಗಿ ಯಾವನಿಗೂ ಯಾವ ಕೇಡನ್ನು ಮಾಡದವನು ಪುರುಷರಲ್ಲಿ ಪೂಜ್ಯನೆನಿಸುವನು. ಇದು 298ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.